ನಮಸ್ಕಾರ ಸ್ನೇಹಿತರೆ, 2025-26ನೇ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ SSK ಅಡಿಯಲ್ಲಿ ರಾಜ್ಯದ ಎಲ್ಲ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಸಭೆ ಅಂದರೆ SDMC ಸಭೆ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಮತ್ತು ಶಾಲಾ ಚಟುವಟಿಕೆಗಳ ದಾಖಲೀಕರಣ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಕೆನರಾ ಬ್ಯಾಂಕ್ CSS PFMS ಜೀರೋ ಬ್ಯಾಲೆನ್ಸ್ ಅಕೌಂಟ್ ಚೆಕರ್ ಮೇಕರ್ ಲಾಗಿನ್ನ ಒಂದು ಅಕೌಂಟ್ಗೆ ಎಲ್ಲ ರಾಜ್ಯದ ಎಲ್ಲ ಕಿರಿಯ ಮತ್ತು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 3,000 ರೂಪಾಯಿ ತಲಾ 3,000 ರೂಪಾಯಿ ಅನುದಾನವನ್ನು ಜಮಾ ಮಾಡಲಾಗಿರುತ್ತದೆ. ಸೊ ಈ ಒಂದು SDMC ಗ್ರ್ಯಾಂಟನ್ನು ನಾವು ನಮ್ಮ ಕೆನರಾ ಬ್ಯಾಂಕ್ CSS ಪೋರ್ಟಲ್ ಚೆಕರ್ ಮೇಕರ್ ಲಾಗಿನ್ ಆಗಿ ಇನಿಷಿಯೇಟ್ ಪೇಮೆಂಟ್ ಮತ್ತು ಅಪ್ರೂವ್ ಪೇಮೆಂಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಾಗಿ ಮುಖ್ಯ ಶಿಕ್ಷಕರು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ಅಡ್ರೆಸ್ ಅಥವಾ ಸರ್ಚ್ನಲ್ಲಿ ಇಲ್ಲಿ ನೀವು ಟೈಪ್ ಮಾಡಿ GBIZ.canarabank.bank.in ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ನಿಮಗೆ SNA CNA ಲಾಗಿನ್ ಅಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ಬರುತ್ತದೆ. ಯೂಸರ್ ನೇಮ್ನಲ್ಲಿ ನಿಮ್ಮ ಮೊದಲಿಗೆ ನೀವು ಮೇಕರ್ ಲಾಗಿನ್ಗೆ ಲಾಗಿನ್ ಆಗಿ ಯೂಸರ್ ನೇಮ್ನಲ್ಲಿ ಮೇಕರ್ ಲಾಗಿನ್ನ ಯೂಸರ್ ನೇಮನ್ನು ಟೈಪ್ ಮಾಡಿ, ಮೇಕರ್ ಲಾಗಿನ್ಗೆ ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಟೈಪ್ ಮಾಡಿ, ಪಾಸ್ವರ್ಡ್ ಮತ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ, ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡ್ ಸೆಟ್ ಮಾಡಿಕೊಳ್ಳಿ, ಕೊಟ್ಟಿರುವ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಮೇಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂಥ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಒಂದು ಬಂದಿರುತ್ತದೆ. ಅದನ್ನು ಎಂಟರ್ OTP ಬಾಕ್ಸಲ್ಲಿ ಟೈಪ್ ಮಾಡಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಈಗ ನೀವು ಲಾಗಿನ್ ಆಗಿರ್ತೀರಿ. ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ಒಂದು ವೈಟ್ ಪಾಪ್ ಪೇಜ್ ಬರುತ್ತದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ, ಹೋಮ್ ಪೇಜ್ ಇರ್ತದೆ. ಇಲ್ಲೊಂದು ಬೆಲ್ ಐಕನ್ ಏನಿದೆ ನೋಟಿಫಿಕೇಷನ್ ಐಕನು, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಇಲ್ಲಿ ಲಿಮಿಟ್ for component F.01.09.01.1 is approved. New limit is 3,000. ಡೇಟ್ ಟೈಮ್ ಶೋ ಆಗ್ತಿರುತ್ತದೆ. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಏಕೆಂದರೆ ಇದೇ ಕಾಂಪೋನೆಂಟ್ ಕೋಡನ್ನು ನೀವು ಇನಿಷಿಯೇಟ್ ಪೇಮೆಂಟ್ ಮಾಡಬೇಕಾದ್ರೆ ಕಾಂಪೋನೆಂಟ್ ಕೋಡ್ ಬಾಕ್ಸಲ್ಲಿ ಎಂಟರ್ ಮಾಡಿದರೆ ಈ ಕಾಂಪೋನೆಂಟ್ಗೆ ಸೆಟ್ ಮಾಡಿರ್ತಕ್ಕಂಥ ಲಿಮಿಟ್ನ ಅಮೌಂಟು ಶೋ ಆಗುತ್ತೆ. ಸೊ ನಾನೀಗ ಇದನ್ನು ಸ್ಕ್ರೀನ್ಶಾಟ್ ತಗೋತೇನೆ. ಈಗ SDMC ಗ್ರ್ಯಾಂಟ್ನ ಕಾಂಪೋನೆಂಟ್ ಕೋಡ್ ಯಾವುದು ಅಂತ ತಿಳಿದುಕೊಂಡೆವು. ಇನ್ನೂ ಇನಿಷಿಯೇಟ್ ಪೇಮೆಂಟ್ ಮಾಡಬೇಕು. ಅದಕ್ಕಾಗಿ ಮೇಲ್ಗಡೆ ಇರತಕ್ಕಂಥ ಮೆನುಗಳಲ್ಲಿ ಪೇಮೆಂಟ್ ಅದರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಬರ್ತಕ್ಕಂಥ ಸಬ್ ಮೆನುಗಳಲ್ಲಿ ಪೇಮೆಂಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇನಿಷಿಯೇಟ್ ಪೇಮೆಂಟ್ ಇಂಟರ್ಫೇಸ್ ಪೇಜ್ ಬರುತ್ತದೆ. ಆರ್ಡರ್ ನಂಬರ್ ನಂತರ ಅಪ್ಡೇಟ್ ಆಗುತ್ತದೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನೋಡಬಹುದಾಗಿರುತ್ತದೆ. ಇಲ್ಲಿ ಪೇಯಿ ಟೈಪ್, TXN ನೇಚರ್, TXN ಪರ್ಪಸ್ ಮತ್ತು TXN ಟೈಪ್ ಇಲ್ಲಿ ಯಾವ ರೀತಿ ಇದೆಯೋ ಹಾಗೆ ಇರಲಿ. ಫೈನಾನ್ಷಿಯಲ್ ಇಯರ್ 2026 ಅಂತ ಇದೆ. ಪ್ರಾಜೆಕ್ಟ್ IDಯಲ್ಲಿ SSK ಅಂತ ಟೈಪ್ ಮಾಡಿಕೊಳ್ಳಿ. ನರೇಷನ್ನಲ್ಲಿ SDMC ಗ್ರ್ಯಾಂಟ್ ಎಂದು ಟೈಪ್ ಮಾಡಿಕೊಳ್ಳಿ. ಸ್ಯಾಂಕ್ಷನ್ ನಂಬರ್ನಲ್ಲಿ ಸ್ಯಾಂಕ್ಷನ್ ನಂಬರನ್ನು ಕೊಡಿ. ಸ್ಯಾಂಕ್ಷನ್ ಡೇಟ್ನಲ್ಲಿ SDMC ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿರುವ ಡೇಟನ್ನು ಎಂಟರ್ ಮಾಡಿ. ಸ್ಯಾಂಕ್ಷನ್ ಕಾಪಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈ ಗ್ರ್ಯಾಂಟ್ನ ಒಂದು ಸ್ಯಾಂಕ್ಷನ್ ಕಾಪಿ PDF ಅಪ್ಲೋಡ್ ಮಾಡಿ. ಬಟ್ ಇದು ಮ್ಯಾಂಡೇಟ್ರಿ ಇರೋದಿಲ್ಲ. ರಿಮಾರ್ಕ್ಸ್ನಲ್ಲಿ ನೀವು ನರೇಷನ್ನಲ್ಲಿ ಎಂಟ್ರಿ ಮಾಡಿರುವಂತೆಯೇ SDMC ಗ್ರ್ಯಾಂಟ್ ಅದನ್ನೇ ರಿಮಾರ್ಕ್ಸ್ನಲ್ಲಿ ರಿಪೀಟ್ ಮಾಡಿ. ಮೇಕರ್ ಬ್ಲ್ಯಾಂಕ್ ಇರ್ತದೆ. ಸೇವ್ ಫೈಲ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಸಕ್ಸಸ್ನ ಒಂದು ಪಾಪ್ ಮೆಸೇಜ್ ಬರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಆರ್ ವೆಂಡರ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ವೆಂಡರ್ ಆರ್ ಬೆನಿಫಿಷರಿ ಫಾರ್ ಪೇಮೆಂಟ್ ಅಂತ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ಬರುತ್ತದೆ. ಆರ್ಡರ್ ನಂಬರ್ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರ್ಡರ್ ನಂಬರ್ನಲ್ಲಿ ಏನು ಒಂದು ಡ್ರಾಪ್ ಡೌನ್ನಲ್ಲಿ ಶೋ ಆಗ್ತಿರುತ್ತದೆ. ಮೊದಲನೇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಫೆಚ್ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಸೆಲೆಕ್ಟ್ ವೆಂಡರ್ ಆರ್ ಬೆನಿಫಿಷರಿ ಕೋಡನ್ನು ಈ ಬಾಕ್ಸಲ್ಲಿ ಎಂಟರ್ ಮಾಡಬೇಕಾಗುತ್ತದೆ. ಅಂದರೆ SDMC ಗ್ರ್ಯಾಂಟ್ ನೀವು ಜಮಾ ಮಾಡಬೇಕಾಗಿರತಕ್ಕಂಥವರ ವೆಂಡರ್ ಅಥವಾ ಬೆನಿಫಿಷರಿ ಕೋಡನ್ನು ಈ ಒಂದು ಬಾಕ್ಸ್ನಲ್ಲಿ ಎಂಟರ್ ಮಾಡಬೇಕು. ಮತ್ತು ವೆಂಡರ್ ಅವರ ಬೆನಿಫಿಷರಿ ಕೋಡ್ ನಿಮಗೆ ಗೊತ್ತಿಲ್ಲದಿದ್ದರೆ ಇಲ್ಲಿ ಫೈಂಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಇಲ್ಲಿ ಅಕೌಂಟ್ ನಂಬರ್ ಬಾಕ್ಸ್ನಲ್ಲಿ ನೀವು ಯಾರಿಗೆ ಒಂದು ಅಮೌಂಟ್ SDMC ಗ್ರ್ಯಾಂಟ್ ಜಮಾ ಮಾಡೋರಿದ್ದೀರಿ ಅವರ ಒಂದು ಅಕೌಂಟ್ ನಂಬರನ್ನು ಈ ಒಂದು ಅಕೌಂಟ್ ನಂಬರ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈಗ ನೇಮ್ PFMS ಕೋಡ್ ಮತ್ತು ಸೆಲೆಕ್ಟ್ ಅಂತ ನಿಮಗೆ ಒಂದು
ಟೇಬಲ್ ಬರ್ತದೆ ಮತ್ತು ವೆಂಡರ್ ಅವರನ್ನು ಈ ಒಂದು CSS ಪೋರ್ಟಲ್ನಲ್ಲಿ ಅವರ ವೆಂಡರ್ ID ಕ್ರಿಯೇಟ್ ಮಾಡಿದರೆ ಮಾತ್ರ ಈ ರೀತಿ ಆ ವೆಂಡರ್ ಡೀಟೇಲ್ಸ್ ನೇಮ್ PFMS ಕೋಡ್ ನಿಮಗೆ ಫೆಚ್ ಆಗುತ್ತದೆ. ಇಲ್ಲಿ PFMS ಕೋಡ್ ಮುಂದೆ ಸೆಲೆಕ್ಟ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ ವೆಂಡರ್ ಅವರ ವೆಂಡರ್ ಕೋಡ್ ಈ ಒಂದು ಸೆಲೆಕ್ಟ್ ವೆಂಡರ್ ಬಾಕ್ಸ್ನಲ್ಲಿ ಬಂದು ಕೂರುತ್ತದೆ. ಫೆಚ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸೆಲೆಕ್ಟ್ ಕಾಂಪೋನೆಂಟು ವೆಂಡರ್ ಅಂತ ಈ ಒಂದು ನೆಕ್ಸ್ಟ್ ಪೇಜ್ನಲ್ಲಿ ವೆಂಡರ್ ಕೋಡ್ ಇರ್ತದೆ. ವೆಂಡರ್ ಅವರ ನೇಮ್, PFMS ನೇಮ್ ಮತ್ತು ಸೆಲೆಕ್ಟ್ ಅಕೌಂಟ್ ಅಂತ ಅವರ ಅಕೌಂಟ್ ನಂಬರ್ ಶೋ ಆಗ್ತಿರ್ತದೆ. ಅದರ್ ವೆಂಡರ್ ಡೀಟೇಲ್ಸ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಈಗ ಆ್ಯಡ್ ಕಾಂಪೋನೆಂಟ್ ಅಂದರೆ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ವೆಂಡರ್ ಅವರಿಗೆ ನೀವು ಕಾಂಪೋನೆಂಟ್ ಕೋಡನ್ನು ಆ್ಯಡ್ ಮಾಡಬೇಕು. ಕಾಂಪೋನೆಂಟ್ ಕೋಡ್ ಆ್ಯಡ್ ಮಾಡಲು ಕಾಂಪೋನೆಂಟ್ ಕೋಡ್ ಅಂತಕ್ಕಂಥ ಒಂದು ಅಕ್ಷರಗಳ ಕೆಳಗಡೆ ಸೆಲೆಕ್ಟ್ ಕಾಂಪೋನೆಂಟ್ ಅಂತಕ್ಕಂಥ ಒಂದು ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ನಿಮಗೆ ಕಾಂಪೋನೆಂಟ್ ಕೋಡನ್ನು ಫೈಂಡ್ ಮಾಡಲು ಫೈಂಡ್ ಕಾಂಪೋನೆಂಟ್ ಕೋಡ್ ಇಂಟರ್ಫೇಸ್ ಪೇಜ್ ಬರುತ್ತದೆ. ಫಿಲ್ಟರ್ ಕಾಂಪೋನೆಂಟ್ನಲ್ಲಿ ಇಲ್ಲಿ ನೀವು ಟೈಪ್ ಮಾಡಿ. ಈಗ ಈ ಒಂದು SDMC ಗ್ರ್ಯಾಂಟ್ಗೆ ಸಂಬಂಧಿಸಿದಂತೆ ಕಾಂಪೋನೆಂಟ್ ಕೋಡ್ ಯಾವುದಿದೆಯಪ್ಪ ಅಂದರೆ F.0.1.09.01.1. ಇದು ಏನಪ್ಪ ಅಂದರೆ SDMC ಗ್ರ್ಯಾಂಟ್ಗೆ ಸಂಬಂಧಿಸಿದಂಥ ಕಾಂಪೋನೆಂಟ್ ಕೋಡ್ ಆಗಿರುತ್ತದೆ. ಅದನ್ನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸಲಾಗಿದೆ. ಇದೇ ರೀತಿ ನೀವು ಫೈಂಡ್ ಕಾಂಪೋನೆಂಟ್ ಫಿಲ್ಟರ್ ಕಾಂಪೋನೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ಇಲ್ಲಾಂದರೆ ಜಸ್ಟ್ SDMC ಅಂತ ಈ ರೀತಿ ನೀವು ಟೈಪ್ ಮಾಡ್ತಿದ್ದಂಗೆ ನಿಮಗೇನಾಗುತ್ತೆ, ಟ್ರೈನಿಂಗ್ ಆಫ್ SMC ಆರ್ SDMC ಸೊ ಈ ಒಂದು ಕಾಂಪೋನೆಂಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಅದು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ ಕಾಂಪೋನೆಂಟ್ ಕೋಡ್ ಬಾಕ್ಸಲ್ಲಿ ಬಂದು ಕೂರ್ತು ಟೋಟಲ್ ಅಮೌಂಟ್ ಇಲ್ಲೊಂದು ವೈಟ್ ಬಾಕ್ಸ್ ಇದೆ, ಇಲ್ಲಿ ಕೆಳಗಡೆ ಟ್ರೈನಿಂಗ್ ಆಫ್ SCMC ಆರ್ SDMC ಲಿಮಿಟ್ ಅವೈಲೇಬಲ್ ಅಂತ 3,000 ರೂಪಾಯಿ ತೋರಿಸ್ತಾ ಇದೆ. ಅದನ್ನೇ ಸೇಮ್ ಅಮೌಂಟನ್ನು ಟೋಟಲ್ ಅಮೌಂಟ್ ಬಾಕ್ಸಲ್ಲಿ ಟೈಪ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಪೇ ಟೈಪ್ TXN ಅಮೌಂಟ್, ಕ್ರೆಡಿಟ್ ಅಮೌಂಟ್, ಈಸ್ ಡಿಡಕ್ಷನ್ ಅಂತ ಅಲ್ಲಿ ಏನಿದೆಯೋ ಹಾಗೇ ಇರಲಿ, ಟಚ್ ಮಾಡಬೇಡಿ. ನೆಕ್ಸ್ಟು ಇಲ್ಲಿ ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗಿಲ್ಲಿ ಆ್ಯಡ್ ಕಾಂಪೋನೆಂಟ್ ಟೇಬಲ್ ಬರುತ್ತದೆ. ನಂತರ ಆ್ಯಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೋಡಬಹುದು ರೆಕಾರ್ಡ್ಸ್ ಆ್ಯಡೆಡ್ ಅಂತ ನಿಮಗೆ ಪಾಪಲ್ಲಿ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ನಿಮಗೆ ಟೋಟಲ್ ಅಮೌಂಟ್, ಕ್ರೆಡಿಟ್ ಅಮೌಂಟ್, ಟೋಟಲ್ ಬೆನಿಫಿಷಿಯರಿ ಅಂತ ಇರ್ತದೆ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬ್ರಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಆಯ್ಕೆ ಮಾಡಿಕೊಳ್ಳಿ. ಇನಿಷಿಯೇಟ್ ಪೇಮೆಂಟ್ ಫೈಲ್ ಯೆಲ್ಲೋ ಕಲರ್ ಬಟನ್ ಕ್ಲಿಕ್ ಮಾಡಿ. ನೋಡಬಹುದು ಸಕ್ಸಸ್ ಅಂತ ನಿಮಗೆ ಒಂದು ಪಾಪ್ ಮೆಸೇಜ್ ಬರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಈಗ ಮೇಕರ್ ಲಾಗಿನ್ನಿಂದ ಲಾಗೌಟ್ ಆಗಲು ಮೇಲ್ಗಡೆ ಇರತಕ್ಕಂಥ ಮೆನುಗಳಲ್ಲಿ ಲಾಗೌಟ್ ಬಟನ್ ಕ್ಲಿಕ್ ಮಾಡಿ. ಸೊ ಲಾಗೌಟ್ ಆದರೆ ಇನ್ನು ಚೆಕರ್ ಲಾಗಿನ್ ಆಗಬೇಕಾಗುತ್ತದೆ. ಯು ಹ್ಯಾವ್ ಬೀನ್ ಲಾಗ್ಡ್ ಔಟ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಕ್ಲಿಕ್ ಹಿಯರ್ ಟು ಲಾಗಿನ್ ಅಗೇನ್ ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ SNA CNA ಲಾಗಿನ್ ಪೇಜ್ ಬರುತ್ತದೆ. ಈಗ ನೀವು ಚೆಕರ್ ಲಾಗಿನ್ಗೆ ಲಾಗಿನ್ ಆಗಲು ಯೂಸರ್ ನೇಮ್ನಲ್ಲಿ ಚೆಕರ್ ಲಾಗಿನ್ನ ಯೂಸರ್ ನೇಮ್ ಟೈಪ್ ಮಾಡಿ. ಚೆಕರ್ ಲಾಗಿನ್ನ ಪಾಸ್ವರ್ಡನ್ನು ಈ ಒಂದು ಪಾಸ್ವರ್ಡ್ ಬಾಕ್ಸಲ್ಲಿ ಟೈಪ್ ಮಾಡಿ. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಹೊಸ ಪಾಸ್ವರ್ಡ್ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಸೆಟ್ ಮಾಡಿಕೊಳ್ಳಿ. ನಂತರ ಕೊಟ್ಟಿರುವ ಕ್ಯಾಪ್ಚಾವನ್ನು ಈ ಒಂದು ಮುಂದೆ ಕೊಟ್ಟಿರುವ ಬಾಕ್ಸಲ್ಲಿ ಟೈಪ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಚೆಕರ್ ಲಾಗಿನ್ಗೆ ರಿಜಿಸ್ಟರ್ ಇರುವಂತಹ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಎಂಟರ್ OTP ಬಾಕ್ಸಲ್ಲಿ ನಿಮಗೆ ಬಂದ OTPಯನ್ನು ಫಿಲ್ ಮಾಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದರೆ ಇಲ್ಲಿ ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ಪಾಪ್ ಪೇಜ್ ಬರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಆಯಿತು. ಮೇಲ್ಗಡೆ ಮೆನುಗಳಿವೆ. ಇಲ್ಲಿ ಅಪ್ರೂವ್, ಅದರ ಕೆಳಗಡೆ ಅದರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ರೂವ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆರ್ಡರ್ ನಂಬರ್ನಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿಕೊಳ್ಳಿ. ಫೆಚ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲಾಸ್ಟಲ್ಲಿ ಅಪ್ರೂವ್ ಆ್ಯಂಡ್ ಜನರೇಟ್ OTC ಅಡ್ವೈಸ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಪ್ರಿಂಟ್ ಪೇಮೆಂಟ್ ಅಡ್ವೈಸ್ ಪೇಜ್ ಬರುತ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಪ್ರಿಂಟ್ ಬಟನ್ ಇದೆ, ಕ್ಲಿಕ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ಇದಕ್ಕೆ SDMC ಅಧ್ಯಕ್ಷರು, ಮುಖ್ಯೋಪಾಧ್ಯಾಯರು ನಿಮ್ಮ ಸ್ಥಳಗಳಲ್ಲಿ ಸೈನ್ ಮಾಡಿ ಮತ್ತು ನಿಮ್ಮ ಕೆನರಾ ಬ್ಯಾಂಕ್
ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರುವ ಬ್ರ್ಯಾಂಚ್ಗೆ ಈ ಒಂದು PPCಯನ್ನು ಸಬ್ಮಿಟ್ ಮಾಡಿ ಅವರು ನೀವು ಆ್ಯಡ್ ಮಾಡಿರ್ತಕ್ಕಂಥ ವೆಂಡರ್ ಅವರಿಗೆ ಸದರಿ ಅನುದಾನವನ್ನು ಡಿಸ್ಪರ್ಸ್ ಮಾಡುತ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.